ಬೆಂಗಳೂರಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ತನಿಖೆ ಚುರುಕಾಗಿದೆ. ತನಿಖೆಯ ಸಂದರ್ಭದಲ್ಲಿ ಆರೋಪಿಯನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಬಯಲಾಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ. ಕೃತಿಕಾ ರೆಡ್ಡಿ ಅವರ ಪತಿ ಮಹೇಂದ್ರ ರೆಡ್ಡಿಯ ಅಸಲಿ ಮುಖ. ಹನಿಮೂನಿಗೆ ಹೋಗಿದ್ದಾಗ ಆತನ ಅಸಲಿ ಎತ್ತು ಅನಾವರಣ ಆಗಿತ್ತು. ಮದುವೆಯಾದ ನಂತರ ಸೌತ್ ಆಫ್ರಿಕಾಗೆ ಹನಿಮೂನಿಗೆ ಹೋಗಿದ್ರು ದಂಪತಿ. ಈ ವೇಳೆ ಫೋಟೋ ಶೂಟು ಕೂಡ ಮಾಡಿಕೊಂಡಿದ್ರು, ಅಂದ್ರೆ ಫೋಟೋ ತೆಗೆಸ್ಕೊಂಡಿದ್ರು ಕೃತಿಕಾ ಮತ್ತು ಮಹೇಂದ್ರ. ಆದ್ರೆ ಮಹೇಂದ್ರ ಆ ಸಂದರ್ಭದಲ್ಲಿ ಹೇಳಿದ್ದಂತೆ ಯಾವ ಫೋಟೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಬಾರದು. ಕಪಲ್ಸ್ ಫೋಟೋ ಅಂದ್ರೆ ಜೋಡಿಯಾಗಿರುವಂತ ಫೋಟೋವನ್ನ ಯಾವ ಕಾರಣಕ್ಕೂ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತಿಲ್ಲ ಅಂತ ಆತ ಬೆದರಿಕೆ ಹಾಕಿದ್ದಂತೆ ಮಹೇಂದ್ರ ರೆಡ್ಡಿ. ಅಪ್ಲೋಡ್ ಮಾಡೋ ಹಾಗಿಲ್ಲ ಅಂತ, ಸೋಷಿಯಲ್ ಮೀಡಿಯಾ ಬಳಸಬಾರದು ಅಂತಾನೂ ಕೂಡ ಸೂಚನೆಯನ್ನ ಕೊಟ್ಟಿದ್ದ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಡಿಲೀಟು ಕೂಡ ಮಾಡಿದ್ರಂತೆ ಪಾಪ ಕೃತಿಕಾ ರೆಡ್ಡಿ. ಗಂಡ ಹೇಳ್ದ ಅನ್ನೋ ಕಾರಣಕ್ಕಾಗಿ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ಕೂಡ ಅವರು ಡಿಲೀಟ್ ಮಾಡಿಕೊಂಡಿದ್ರು. ಸಾಮಾಜಿಕ ಜಾಲತಾಣದಿಂದ ದೂರವೇ ಉಳಿದಿದ್ರು. ಇನ್ನು ತನಿಖೆಯ ವೇಳೆ ಸಾಕಷ್ಟು ವಿಚಾರಗಳು ಈ ಮಹೇಂದ್ರ ರೆಡ್ಡಿಗೆ ಸಂಬಂಧಿಸಿದಂತೆ ಗೊತ್ತಾಗ್ತಾ ಹೋಗ್ತಾ ಇದೆ. ತನಿಖೆ ವೇಳೆ ಬಯಲಾದ ಮಹೇಂದ್ರನ ಮತ್ತೊಂದು ಮುಖವಾಡ ಆಯಿತು. ಯುವತಿಯರ ಜೊತೆಗೆ ಮಾತನಾಡೋದಕ್ಕೆ ಅಂತಾನೆ ಪ್ರತ್ಯೇಕ ಫೋನ್ ನಂಬರ್ ಒಂದನ್ನು ಹೊಂದಿದ್ದ ಈತ. ಕೃತಿಕಾ ಬಳಿ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮಾತನಾಡೋದಕ್ಕೆ ಒಂದು ನಂಬರು, ತನ್ನ ಇಲ್ಲೀಗಲ್ ಕನೆಕ್ಷನ್ ಜೊತೆಗೆ ಮಾತನಾಡೋದಕ್ಕೆ ಮತ್ತೊಂದು ನಂಬರ್. ಮತ್ತೊಂದು ಫೋನ್ ಅನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ ಫೋನ್ನಲ್ಲಿ ಬೇರೆ ಯುವತಿಯರ ಜೊತೆಗೆ ಈತ ಸಂಪರ್ಕದಲ್ಲಿದ್ದು ಗೊತ್ತಾಗಿದೆ. ಸದ್ಯ ಮಹೇಂದ್ರನ ಸೀಕ್ರೆಟ್ ಫೋನ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಆತನಿಗೆ ಯಾರ್ಯಾರ ಜೊತೆಗೆ ಸಂಪರ್ಕಗಳಿತ್ತು ಅನ್ನೋದನ್ನ ಕೂಡ ಕೆದಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಈತನ ಒಬ್ಬನದ್ದೇ ಕೃತ್ಯನ ಅಥವಾ ಯಾರಾದರೂ ಪ್ರಚೋದನೆ ಕೊಟ್ಟಿದ್ದಾರಾ, ಪತ್ನಿಯನ್ನ ಕೊಲ್ಲು ಅನ್ನುವಂಥ ಪ್ರಚೋದನೆಯನ್ನ ಏನಾದರೂ ಕೊಟ್ಟಿದ್ದಾರಾ, ಇದರ ಬಗ್ಗೆ ತನಿಖೆ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶರತ್ ನೇರ ಸಂಪರ್ಕದಲ್ಲಿ. ಶರತ್, ಹನಿಮೂನಿಗೆ ಹೋದಂತ ಫೋಟೋವನ್ನು ಅಪ್ಲೋಡ್ ಮಾಡಬೇಡ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಡ, ಈ ರೀತಿಯೆಲ್ಲ ರಿಸ್ಟ್ರಿಕ್ಷನ್ ಹಾಕಿದ್ದ ಅಂತಂದ್ರೆ ಈತ ಮಾನಸಿಕವಾಗಿ ರೆಡಿ ಆಗಿದ್ದ ಪತ್ನಿಯನ್ನ ಕೊಲ್ಲೋದಕ್ಕೆ ಆಗ್ಲೇ? ರಕ್ಷತ್, ಮಾರತ್ಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಸಾಕಷ್ಟು ಮಟ್ಟಿಗೆ ಸಂಚಲನವನ್ನು ಮೂಡಿಸುವಂತಹ ಕೆಲಸ ಮಾಡ್ತಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪೊಲೀಸರು ವಿಚಾರಣೆಯನ್ನು ನಡೆಸುವಂತಹ ವೇಳೆಯಲ್ಲಿ ಹಲವು ವಿಚಾರಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಮಹೇಂದ್ರ ರೆಡ್ಡಿಗೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಇಬ್ಬರದು ಮದುವೆ ಆದಂತಹ ಸಂದರ್ಭದಲ್ಲಿ ಸೌತ್ ಆಫ್ರಿಕಾಗೆ ಇಬ್ರು ಕೂಡ ಹನಿಮೂನ್ಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಫೋಟೋ ಶೂಟ್ಗಳನ್ನು ಕೂಡ ಮಾಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಫೋಟೋಶೂಟ್ಗಳನ್ನು ಮಾಡಿಸ್ತಾರೆ ಅದೇ ರೀತಿಯಾಗಿ ಫೋಟೋಶೂಟ್ಗಳನ್ನ ಮಾಡಿಸುವಂತಹ ಕೆಲಸವನ್ನ ಮಾಡಿದ್ರು. ಆ ವೇಳೆಯಲ್ಲಿ ತೆಗೆದಂತಹ ಫೋಟೋಗಳನ್ನ ಎಲ್ಲೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ನೀನು ಅಪ್ಲೋಡ್ ಮಾಡೋ ಹಾಗಿಲ್ಲ ಎನ್ನುವಂತಹ ಒಂದು ರೂಲ್ಸ್ ಅನ್ನ ಈ ಮಹೇಂದ್ರ ರೆಡ್ಡಿ ಹಾಕಿದ್ರು ಎನ್ನುವಂತಹ ಒಂದು ಮಾಹಿತಿ ಇರುವಂತದ್ದು. ಜೊತೆಗೆ ಏನು ಕೃತಿಕಾ ರೆಡ್ಡಿಗೆ ಗೊತ್ತಿರುವಂತೆ ಮಹೇಂದ್ರ ರೆಡ್ಡಿಯ ಬಳಿ ಒಂದು ಫೋನ್ ನಂಬರ್ ಇತ್ತು, ಆದ್ರೆ ಅದನ್ನ ಹೊರತುಪಡಿಸಿ ಇನ್ನೊಂದು ಫೋನ್ ನಂಬರ್ ಕೂಡ ಆತನ ಬಳಿ ಇತ್ತು. ಅದನ್ನ ಬಳಸಿಕೊಂಡು ಇತರರೊಂದಿಗೆ ಚಾಟ್ ಅನ್ನ ಮಾಡೋದಾಗಿರ್ಬೋದು ಅಥವಾ ಇದರೊಂದಿಗೆ ಸಂಪರ್ಕವನ್ನ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಮಾಡ್ತಾ ಇದ್ದ ಒಂದು ಆರೋಪವೂ ಕೂಡ ಕೇಳಿ ಬರ್ತಾ ಇರುವಂತದ್ದು. ಆ ಇನ್ನೊಂದು ನಂಬರ್ ಇದ್ದಂತಹ ಮೊಬೈಲ್ ಫೋನ್ ಏನಿದೆ ಅದನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ವಿಚಾರಣೆಯನ್ನು ಮಾಡುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ. ಜೊತೆಗೆ ಈ ರೀತಿಯಾಗಿ ರೂಲ್ಸ್ ಹಾಕದಂತಹ ಕಾರಣದಿಂದಾಗಿ ಕೃತಿಕಾ ರೆಡ್ಡಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ದೂರ ಉಳಿಯುವಂತಹ ಕೆಲಸವನ್ನ ಮಾಡಿದ್ರು. ಜೊತೆಗೆ ಪತಿಯಾಗಿರುವಂತಹ ಕಾರಣ ಹೇಳುವಂತಹ ಮಾತುಗಳನ್ನು ಕೂಡ ಕೇಳ್ತಾ ಇದ್ರು ಅನ್ನುವಂತ ಒಂದು ವಿಚಾರ ಕೂಡ ಫ್ಯಾಮಿಲಿ ಅವರು ಹೇಳ್ತಾ ಇರುವಂತದ್ದು. ಪ್ರತಿ ಬಾರಿಯೂ ಕೂಡ ಯಾವುದಾದ್ರೂ ನೋವಾದಂತಹ ಸಂದರ್ಭದಲ್ಲಿ ಹಾಗೆ ಪ್ರತಿ ತಿಂಗಳ ಋತುಚಕ್ರದ ಸಂದರ್ಭದಲ್ಲಿ ಅವರಿಗೆ ಅನಸ್ತೇಶಿಯಾವನ್ನು ಕೊಡುವಂತಹ ಕೆಲಸವನ್ನ ಈ ರೀತಿ ಮಾಡ್ತಾ ಇದ್ದ ಇವನು. ಹಾಗೆ ಏನು ಆರಂಭದಲ್ಲಿ ಕೃತಿಕಾ ರೆಡ್ಡಿ ಸಾವಾದಂತಹ ಸಂದರ್ಭದಲ್ಲಿ ಈತನೇ ಮಾಡಿದ್ದನ್ನ ಮುಚ್ಚಿಡೋದಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಎಡವಟ್ಟುಗಳನ್ನ ಮಾಡ್ಕೊಂಡಿದ್ದ. ಅದರ ಮುಖಾಂತರ ಏನು ಕುಟುಂಬಸ್ಥರಿಗೆ ಅನುಮಾನ ಬಂದಿತ್ತು, ಅದರಲ್ಲೂ ಕೂಡ ಕೃತಿಕಾ ರೆಡ್ಡಿಯ ಸಹೋದರಿಗೆ ಅನುಮಾನ ಬಂದಿತ್ತು. ಕಾರಣ ಏನಂತ ಹೇಳಿದ್ರೆ ಕೃತಿಕಾ ರೆಡ್ಡಿ ಸಾವಾದಂತಹ ಸಂದರ್ಭದಲ್ಲಿ ಈತನೂ ಕೂಡ ಡಾಕ್ಟರ್ ಆಗಿರುವಂತಹ ಕಾರಣ ಕೃತಿಕಾ ರೆಡ್ಡಿ ಸಾವಾಗಿದೆ ಅಂತ ವಿಷಯ ತಿಳಿದಂತಹ ಸಂದರ್ಭದಲ್ಲಿ ಆತ ಪರೀಕ್ಷೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಬೇಕಿತ್ತು. ಏನು ಪಲ್ಸ್ ರೇಟ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಪರೀಕ್ಷೆಯನ್ನ ಮಾಡಬೇಕಿತ್ತು. ಆದ್ರೆ ಈ ಮಹೇಂದ್ರ ರೆಡ್ಡಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಪರೀಕ್ಷೆಯನ್ನ ಮಾಡೋಕೆ ಹೋಗೋದಿಲ್ಲ. ಆಕೆ ಸಾವಾಗಿದೆ ಅಂತ ಹೇಳಿದ ತಕ್ಷಣ ಆ ವಿಚಾರವನ್ನ ಅಲ್ಲಿಗೆ ಬಿಟ್ಬಿಡ್ತಾನೆ. ಅಥವಾ ಅವಳಿಗೆ ನಿಜವಾಗ್ಲೂ ಸತ್ತಿದಾಳ ಅಥವಾ ಏನಾದ್ರೂ ಬೇರೆ ಸಮಸ್ಯೆ ಆಗಿದೆ ಎನ್ನುವಂತ ಒಂದು ಏನನ್ನು ಕೂಡ ಪರೀಕ್ಷೆಯನ್ನ ಮಾಡೋದಿಲ್ಲ. ಹಾಗಾಗಿ ಕೃತಿಕಾ ರೆಡ್ಡಿ ಸಹೋದರಿಗೆ ಈ ಬಗ್ಗೆ ಆದಂತಹ ಒಂದು ಅನುಮಾನ ಮೂಡುತ್ತೆ. ಯಾಕೆ ಇವನು ಈ ರೀತಿಯಾಗಿ ತಟಸ್ಥವಾಗಿ ಉಳಿದ್ಬಿಟ್ಟ ಅಂತ ಹೇಳಿ ಅದನ್ನ
ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಭಯಾನಕ ವಿಚಾರ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಎಲ್ಲರ ಹೇಳಿಕೆಯನ್ನು ಪಡೆದುಕೊಂಡು ಪೊಲೀಸರು ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶರತ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.